ಹಾಯ್ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತು ನಾನು ನನ್ನ ತವ್ರ ಮನೆಗೆ ಹೋಗ್ತಿದ್ದೀನಿ. ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ಎದ್ದು ಮನೆಯಲ್ಲೆಲ್ಲ ಕೆಲಸ ಮಾಡಿ, ಪೂಜೆ ಮಾಡಿ, ನಾನು, ನಮ್ಮ ಯಜಮಾನ್ರು, ನನ್ನ ಮಗು ಮೂವರೂ ಮನೆಯಿಂದ ಹೊರಟ್ವಿ. ಸಾಮಾನ್ಯವಾಗಿ ಗೊತ್ತಲ್ಲ, ಮನೇಲಿ ಚಿಕ್ಕ ಮಕ್ಕಳಿದ್ರೆ ಹೊರಗಡೆ ಹೋಗ್ಬೇಕಾದ್ರೆ ನಾವು ರೆಡಿಯಾಗಿ ಮಕ್ಳಿಗೆ ರೆಡಿ ಮಾಡಿ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ನನ್ನ ಮಗ ತುಂಬ ತುಂಟ, ಹೇಳಿದ ಮಾತು ಸ್ವಲ್ಪನೂ ಕೇಳೋದಿಲ್ಲ. ಆದರೂ ಹೊರಗಡೆ ಹೋಗಬೇಕು ಅಂದರೆ ಅವನಿಗೆ ತುಂಬ ಇಷ್ಟ. ಸರಿ, ಅವನ್ನ ಕರ್ಕೊಂಡು ಮನೆಯೆಲ್ಲ ಲಾಕ್ ಮಾಡಿಕೊಂಡು ನಾವು ಹೊರಟ್ವಿ. ನಾನು ಹೋಗ್ತಾ ಅಂದವೇ ಹಾಗೆ ನಮ್ಮ ಅಕ್ಕನ ಮಗನ್ನ ಕರ್ಕೊಂಡು ಹೋದ್ವಿ. ಯಾಕಂದರೆ ನಾನು ಆಲ್ಮೋಸ್ಟ್ ನನ್ನ ತವ್ರ ಮನೆಗೆ ಹೋದಾಗ ನಮ್ಮ ಅಕ್ಕನೂ ಕರ್ಕೊಂಡು ಹೋಗ್ತೀನಿ. ನಾನು ನಮ್ಮ ಅಕ್ಕ ಜೊತೆಗೆ ಹೋಗ್ತೀವಿ. ಯಾಕಂದರೆ ಅಂದವೇನೆ ನಮ್ಮ ಅಕ್ಕನ ಮನೆಯೂ ಇರೋದು. ಸೊ ಹಾಗಾಗಿ ನಮ್ಮ ಅಕ್ಕನ ಮಗನೂ ಕರ್ಕೊಂಡು ನಾನು ಹೋದೆ. ಬನ್ನಿ, ನನ್ನ ತವ್ರ ಮನೆಯಲ್ಲಿ ಅಂತ ತೋರಿಸ್ತೀನಿ. ನೋಡಿ, ಇದೆ ಸೌತರ್ನ್ ಸರ್ಕಲಲ್ಲಿ ಜಯನಗರ 3rd ಬ್ಲಾಕಲ್ಲಿರೋ ಪಟಾಲಮ್ಮ ದೇವಸ್ಥಾನನೇ ನನ್ನ ತವ್ರ ಮನೆ. ಇಲ್ಲಿ ಬಂದರೆ ತುಂಬ ಹಳೆ ನೆನಪುಗಳು ಕಾಡುತ್ತೆ. ಯಾಕಂದರೆ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಇಲ್ಲೇ, ಆಟ ಆಡಿದ್ದು. ನೋಡಿ, ಪ್ರತಿ ಶುಕ್ರವಾರ ನಮ್ಮ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಈ ರೀತಿ ಸೇರ್ತಾರೆ, ತಮ್ಮೆಲ್ಲ ಕಷ್ಟಗಳನ್ನ ಕೇಳ್ಕೊಳ್ತಾರೆ. 5 ಊರಿಗೆ ಗ್ರಾಮ ದೇವತೆ ಆದ ನಮ್ಮ ಪಟಾಲಮ್ಮ ಸುಮಾರು ಜನ ಬಂದು ಇಲ್ಲಿ ಅವ್ರ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಂಡು ಆ ತಾಯಿ ಹತ್ರ ಹಂಚ್ಕೊಂಡು ಹೋಗ್ತಾರೆ. 5 ಊರಿಗೆ ಗ್ರಾಮ ದೇವತೆ ಆಗಿರೋ ಈ ತಾಯಿಗೆ ತುಂಬ ಶಕ್ತಿ ಇದೆ. ನೋಡಿ, ಇಲ್ಲಿ ಪಕ್ಕದಲ್ಲಿ ಮಹಾಗಣಪತಿ ದೇವಸ್ಥಾನ ಇದೆ. ಯಾವಾಗ್ಲೂ ಮೊದಲನೇ ಪೂಜೆ ಗಣಪತಿಗೆ ಅಲ್ವಾ. ಸೊ ಹಾಗಾಗಿ ಇಲ್ಲೂ ಕೂಡ ಗಣಪತಿ ದೇವಸ್ಥಾನ ಇದೆ. ಜೊತೆಗೆ ಇಲ್ಲಿ ನವಗ್ರಹ ಇದೆ, ಹರಳಿ ಮರ ಇದೆ, ಅಶ್ವತ್ಥ ಕಟ್ಟೆ ಇದೆ. ಸೊ ಇಲ್ಲಿ ಬಂದರೆ ಒಂಥರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲನೂ ಸಿಗುತ್ತೆ. ತುಂಬ ಹಳೆ ನೆನಪುಗಳು ಕಾಡ್ತಿತ್ತು. ಸುಮಾರು 400-500 ವರ್ಷಗಳ ಇತಿಹಾಸ ಇರೋ ನಮ್ಮ ಈ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ನಾವು ಅನ್ನಪ್ರಸಾದನ ಹಂಚ್ತೀವಿ. ಸುಮಾರು ಜನ ಬರ್ತಾರೆ. ನಮ್ಮ ಅಣ್ಣ ಬಂದು ಇಲ್ಲಿ 5ನೇ ತಲೆಮಾರು ಪೂಜೆ ಮಾಡ್ತಾ ಇರೋದು. ನಮ್ಮ ತಂದೆ ಪ್ರಧಾನ ಅರ್ಚಕರು. ನೋಡಿ, ಇವರು ನಮ್ಮ ತಂದೆ, ನಮ್ಮ ತಾತನ ಕಾಲದಿಂದನೂ ಇವರೆಲ್ಲ ಬರ್ತಿದ್ದಾರೆ. ಸೊ ಹಾಗಾಗಿ ನಾನು ಅಪರೂಪಕ್ಕೆ ಹೋದಾಗ ಅವರೆಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾನು ಜಾಸ್ತಿ ಹೋಗೋದಿಲ್ಲ, ಬಟ್ ಹೋದಾಗ ಎಲ್ಲರೂ ಸಿಗ್ತಾರೆ. ಇವಾಗೂ ನಾನು ಚಿಕ್ಕ ವಯಸ್ಸಿಂದ ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಮ ತಂದೆ ಕಾಲದವರೆಲ್ಲ ನಾನು ಇವಾಗಲೂ ಗುರ್ತಿಡ್ದು ಮಾತಾಡಿಸ್ತಾರೆ. ನೋಡಿ, ಇದೆ ನಮ್ಮ ಪಟಾಲಮ್ಮ. ಇಲ್ಲಿ ಅಮ್ಮ ಉದ್ಭವ ಆಗಿರೋದು. ಇವರು 6 ಜನ ಅಕ್ಕ ತಂಗಿದಿರು. ನೋಡಿ, ಇಲ್ಲಿ ಚಾಮುಂಡೇಶ್ವರಿನ ಇಟ್ಟಿದ್ದಾರೆ. ನೋಡಿ, ಇದು ನನ್ನ ತಾಯಿ ಪಟಾಲಮ್ಮ. ಆ ಕಡೆ ಈ ಕಡೆ ಸಿಡಿಲೆಣ್ಣು ಅಂತ ಇಟ್ಟಿದ್ದೀವಿ. ಅಂದರೆ ಅದು ಆ ಅಮ್ಮನಿಗೆ ಕಾವಲುಗಾರರು ಅಂತ. ಎಷ್ಟು ಕಳೆಯಾಗಿದ್ದಾರಲ್ಲ, ನೋಡೋದಕ್ಕೆ 2 ಕಣ್ಣು ಸಾಲದು. ಆ ತಾಯಿ ಗರ್ಭಗುಡಿಲಿ ನಾವು ಹೋಗ್ತೀವಿ ಅಂದರೆ ನಿಜವಾಗ್ಲೂ ನಾವು ಅದೃಷ್ಟವಂತರು. ಆ ತಾಯಿ ಸೇವೆ ಮಾಡೋದಕ್ಕೂ ಆ ತಾಯಿ ದರ್ಶನ ಪಡೆಯೋದಕ್ಕೂ ತುಂಬ ಪುಣ್ಯ ಮಾಡಿರಬೇಕು. ನಮ್ಮ ಅಕ್ಕ ಮಧ್ಯಾಹ್ನನೇ ಅರ್ಚನೆ ಮಾಡಿ ಪೂಜೆ ಮಾಡಿಸಿದ್ರು. ನೋಡಿ, ಇವರೇ ನಮ್ಮ ಅಣ್ಣ, ಈಗಿನ ತಲೆಮಾರು. ಇವಾಗ ಸದ್ಯಕ್ಕೆ ಇವರೇ ಪೂಜೆ ಮಾಡ್ತಾ ಇರೋದು. 1 ವರ್ಷ ನಮ್ಮದು ಪೂಜೆ ಇರುತ್ತೆ, 1 ವರ್ಷ ಬೇರೆಯವ್ರದ್ದು ಪೂಜೆ ಇರುತ್ತೆ. ಯುಗಾದಿಯಿಂದ ಯುಗಾದಿಗೆ ಚೇಂಜ್ ಆಗುತ್ತೆ. ಈ ಯುಗಾದಿವರೆಗೂ ನಮ್ಮದೇ ಪೂಜೆ. ಹಾಗಾಗಿ ಇನ್ನೇನು ಯುಗಾದಿ ಬಂತು, ಇನ್ನು 1 ವರ್ಷ ನಾವು ಬೇರೆಯವ್ರ ಪೂಜೆ ಟೈಮಲ್ಲಿ ನಾವು ಹೋಗೋದಿಲ್ಲ. ಇವನು ನಮ್ಮ ಅಣ್ಣನ ಮಗ, ಮುಂದಿನ ತಲೆಮಾರು ಇವನೇ ನಡ್ಸ್ಕೊಂಡು ಹೋಗೋದು. ಇವನು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾನೆ ಅಂದರೆ ತುಂಬ ಖುಷಿ ಆಗುತ್ತೆ. ಬಟ್ ಅದನ್ನ ನೋಡೋದಕ್ಕೆ ನಮ್ಮ ತಂದೆ ಇರಬೇಕಿತ್ತು. ನೋಡಿ, ಇವರು ಜಯಲಕ್ಷ್ಮಿ ಆಂಟಿ ಅಂತ. ಅಲ್ಲೇ ನಮ್ಮ ತವ್ರ ಮನೆ ಹತ್ರನೇ ಇರೋದು. ಇವರು ತುಂಬ ದೇವರಿಗೆ ಸೇವೆ ಮಾಡ್ತಾರೆ, ತುಂಬ ದೇವ್ರ ಭಕ್ತಿ ಕೂಡ. ನೋಡಿ, ಜನ ಎಲ್ಲ ಹೊರಟ ಮೇಲೆ ಈ ಥರ ನಾವೆಲ್ಲರೂ ಕೂತ್ಕೊಂಡು ಪ್ರಸಾದ ತಿಂತೀವಿ. ತುಂಬ ಸುಸ್ತಾಗಿರುತ್ತೆ, ಬಟ್ ಆದರೂ ಒಂಥರ ಚೆನ್ನಾಗಿರುತ್ತೆ. ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದ್ರಲ್ಲಿ ಏನೋ ಒಂಥರ ಸುಖ ಅಲ್ವಾ. ನಮ್ಮ ತಂದೆ ಇದ್ದಾಗಲೂ ನಾವು ಇದೇ ಥರನೇ ಮಾಡ್ತಾಯಿದ್ವಿ, ಈಗಲೂ ಹಾಗೆ ಮಾಡ್ತಿದ್ವಿ. ಸರಿ, ಸಂಜೆ ಆಯಿತು. ನಾನು ಮಡ್ಲಕ್ಕಿ ತೊಗೊಂಡೋಗಿದ್ದೆ. ಪ್ರತಿ ವರ್ಷ ನಾನು ಅಮ್ಮನಿಗೆ ಮಡ್ಲಕ್ಕಿ ತುಂಬ್ತೀನಿ. ಸೊ ಈ ವರ್ಷನೂ ಮಾಡಿಬಿಡೋಣ, ಇನ್ನು ಯುಗಾದಿ ಹಬ್ಬ ಆದಮೇಲೆ ನಾವು ಮತ್ತೆ ಬರೋಕ್ಕಾಗಲ್ಲ ಅಂಥೇಳಿ ಬಂದ್ವಿ. ಇಲ್ಲಿ ನಮ್ಮ ಅಣ್ಣನ ಮಗ ಬರೋ ಭಕ್ತಾದಿಗಳಿಗೆ ಪ್ರಸಾದ ಹಂಚ್ತಾ ಇದ್ದ. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಪ್ರಸಾದನ ಹಂಚ್ತಾನೇ ಇರ್ತಾರೆ. ನಾವಿದ್ದಾಗಲೂ ಹೀಗೆ ಮಾಡ್ತಿದ್ವಿ.
ಸೊ ನಾನು ಮಡ್ಲಕ್ಕಿ ತುಂಬಿದೆ, ಆ ಅಮ್ಮನಿಗೆ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಹಾಕ್ಕೊಂಡು ನನ್ನ ಮನಸ್ಸಲ್ಲಿರೋ ಬೇಡಿಕೆಗಳನ್ನ ಆ ಅಮ್ಮನಿಗೆ ಒಪ್ಪಿಸ್ಬಿಟ್ಟು ಬಂದೆ. ತುಂಬ ಶಕ್ತಿ ಇರೋ ಈ ತಾಯಿ ನಾವೇನೇ ಕೇಳ್ಕೊಂಡ್ರೂ ನೆರವೇರುತ್ತೆ. ಆದರೆ ನಮ್ಮ ಭಕ್ತಿ ನಿರ್ಮಲವಾಗಿರ್ಬೇಕಷ್ಟೆ. ನಾನು ಚಿಕ್ಕ ವಯಸ್ಸಿಂದನೂ ನನ್ನ ಜೀವನದಲ್ಲಿ ಇದುವರೆಗೂ ನಾನು ಏನಾಗಿದ್ದೀನಿ ಅದೆಲ್ಲ ಆ ತಾಯಿ ಕೊಟ್ಟ ಭಿಕ್ಷೆ ಅಷ್ಟೇ. ಇನ್ನೊಂದು ವರ್ಷ ಆ ಗರ್ಭಗುಡಿಗೆ ಹೋಗೋಕ್ಕಾಗಲ್ಲ ಅಂತ ತುಂಬ ಬೇಜಾರಾಗ್ತಾಯಿತ್ತು. ಆದರೂ ಮನಸ್ಸಿನಲ್ಲಿ ಆ ತಾಯಿ ಇದ್ದೇ ಇರ್ತಾರೆ. ಮನಸ್ಸಲ್ಲದ ಮನಸ್ಸಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ನಾನು ಯಾವಾಗಲೂ ಪೂಜೆ ಮಾಡಿಸಿದ್ಮೇಲೆ ಮತ್ತೆ ನಮ್ಮನೆಗೆ ಹೋಗ್ತೀನಿ ಹೊರತು ಬೇರೆಲ್ಲೂ ಹೋಗೋದಿಲ್ಲ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಅಣ್ಣನ ಮನೇಲಿದ್ದೆ. ಸಂಜೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೊರಡೋದಕ್ಕೆಲ್ಲ ತಯಾರಿ ಮಾಡ್ಕೊಂಡ್ವಿ. ಸರಿ, ಆದರೂ ಅಲ್ಲಿ ರಾತ್ರಿ ಹೊತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ತುಂಬ ಪ್ರಶಾಂತವಾಗಿರುತ್ತೆ. ಎಷ್ಟು ದೊಡ್ಡದಾಗಿದೆ ನೋಡಿ ಜಾಗ. 3 ವರ್ಷಕ್ಕೊಂದ್ಸಲ ಇಲ್ಲಿ ಊರಹಬ್ಬ ನಡೆಯುತ್ತೆ. ಇಲ್ಲಿ ಅಗ್ನಿಕೊಂಡ ಹಾಕ್ತಾರೆ. 5 ಊರಿನ ಜನ ಬಂದು ಸೇರೋ ಅಂಥ ಜಾಗ ಇದು. ಹಾಗಾಗಿ ಜಾಗ ತುಂಬ ದೊಡ್ಡದಾಗಿದೆ. ಇದೇ ವರ್ಷ ಮೇ ತಿಂಗಳಲ್ಲಿ ಮತ್ತೆ ಊರಹಬ್ಬ ನಡೀತಾ ಇದೆ. ಆವಾಗೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೋಡಿ, ಇಲ್ಲಿ ನಮ್ಮದು ಮೊದಲು ಹಳೆ ಮನೆ ಇತ್ತು, ಬಟ್ ಈಗಿಲ್ಲ. ಇಲ್ಲೆಲ್ಲ ನಾವು ಆಟ ಆಡಿದ್ದು, ಬೆಳೆದಿದ್ದು, ಅಲ್ಲಿಗೆ ಹೋದರೆ ಆ ನೆನಪೇ ಒಂಥರ ಚಂದ. ಅಲ್ಲಿ ಹೋದರೆ ಮತ್ತೆ ಬರೋದಕ್ಕೆ ಮನಸ್ಸೇ ಬರಲ್ಲ. ಬಟ್ ಆದರೂ ಎಲ್ಲೇ ಇದ್ರೂ ಹೋಗಲೇಬೇಕಲ್ವ. ಎಷ್ಟೇ ಆದರೂ ನಾವು ಹೆಣ್ಮಕ್ಳು, ಕೊಟ್ಟ ಹೆಣ್ಣು ಕುಲಕ್ಕೊರಗೆ ಅಂತಾರಲ್ಲ, ಹಾಗೆ ಎಲ್ಲೇ ಇದ್ದರೂ ಎಷ್ಟೇ ಇದ್ದರೂ ನಮ್ಮ ಮನೆಗೆ ನಾವು ಹೋಗಲೇಬೇಕು. ಬಟ್ ಆ ತಾಯಿ ಆಶೀರ್ವಾದ ನಮ್ಮ ಮೇಲಿದ್ದರೆ ನಮಗಷ್ಟೇ ಸಾಕಲ್ವ. ನೋಡಿ, ಆ ತಾಯಿ ನೋಡೋದಕ್ಕೆ 2 ಕಣ್ಣು ಸಾಲದು. ಸರಿ, ನಮಗೂ ಹೊರಡೋದಕ್ಕೆ ಟೈಮ್ ಆಗಿತ್ತು. ನಾನು ನಮ್ಮ ಅಣ್ಣಂಗೆ ಹೊರಡ್ತೀನಿ ಅಂತ ಹೇಳಿದ್ರು ಅವ್ರ ಭಕ್ತಾದಿಗಳ ಹತ್ರ ಮಾತಾಡ್ತಾನೆ ಇದ್ದರು. ನಾನು ನಮ್ಮ ಅಕ್ಕ ಹೊರಡ್ತೀವಿ ಅಂತ ಅಂದ್ರೂ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾನೆ ಇದ್ರು. ಸರಿ, ನಮ್ಮ ಅತ್ತಿಗೆಗೆ ನಮ್ಮ ಅಣ್ಣನಿಗೆ ಎಲ್ಲ ಹೇಳಿಬಿಟ್ಟು ನಾವು ಹೊರಡೋಣ ಅಂತ ಅಂದ್ಬಿಟ್ಟು ತಯಾರಾದ್ವಿ. ಇನ್ನೇನು ಹೊರಡ್ತಾ ಇದ್ದೀವಿ. ಎನಿವೆ, ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.